ನಿನ್ಗವತ್ತೇ ಹೇಳಿದ್ದೆ ತಾನೆ ನನ್ನ ಗಂಡನ ಸುದ್ದಿಗೆ ಬರಬೇಡ ಅಂತ. ಅಷ್ಟಾದ್ರೂ ಪದೇ ಪದೇ ನನ್ನ ಗಂಡಂಗೆ ಹತ್ರ ಆಗಕ್ ಪ್ರಯತ್ನ ಪಡ್ತಿದ್ಯಲ್ಲ, ಒಂದಂತೂ ನೆನ್ಪಿಟ್ಕೋ, ನೀನ್ ಹೇಳೋದನ್ನ ನಾನು ನಂಬ್ತೀನಿ ಭಾರ್ಗವಿ. ರಿತು ಗರ್ಭಿಣಿ ಅಲ್ಲ ಅನ್ನೋ ಅನುಮಾನ ನನಗೂ ಇತ್ತು. ಆದ್ರೆ ಇವ್ರಿಗೆಲ್ಲ ಅದನ್ನ ಅರ್ಥ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಆವತ್ತೇ ಹೇಳದ್ನಲ್ಲ, ಈ ಮನೆಯಲ್ಲಿ ಏನೇ ಮಾತಾಡಿದ್ರು ಮೊದಲು ಸಾಕ್ಷಿ ಕೇಳ್ತಾರೆ. ಅದೇ ಸಾಕ್ಷಿಗೋಸ್ಕರ ಕಾಯ್ತಾ ಸುಮ್ಮನಿದ್ದೀನಿ ಅಜ್ಜಿ. ಅವ್ರ ಬುದ್ಧಿನೇ ಇಷ್ಟು, ಅವ್ರು ನಾಟಕ ಮಾಡ್ತಾರೆ ಅಂತ ನಾನು ಸುಮ್ಮನೆ ಬಿಡ್ತಿದ್ದೆ. ಆದ್ರೆ ಎಲ್ಲರೂ ಸೇರ್ಕೊಂಡು ನನ್ನ ಗಂಡನ ಯಾಮಾರಿಸ್ತಿದಾರಲ್ಲ, ಅದನ್ನ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನಿರಕ್ ಆಗ್ತಿಲ್ಲ ಅಜ್ಜಿ. ಅರ್ಜುನ್ ಹೇಗಿದ್ರು ಅಂತ ನಿಮ್ಗೆ ಗೊತ್ತಲ್ವಾ ಅಜ್ಜಿ? ಅವ್ರನ್ನ ನೋಡ್ತಾ ಇದ್ರೆ ನನ್ನನ್ನೇ ನಾನು ನೋಡ್ಕೊಳ್ತಾ ಇದ್ದೀನೇನೋ ಅನ್ಸುತ್ತೆ. ಸಂಧ್ಯಾಗೋಸ್ಕರ ಸ್ವಂತ ಅಪ್ಪನೇ ಎದ್ದು ಹಾಕೊಂಡು ನನಗೆ ಸಪೋರ್ಟ್ ಮಾಡಿದವರು ಅವರು. ಅಂಥವ್ರನ್ನ ನಂಬಿಸಿ ಯಾಮಾರಿಸಿ ಬಲಹೀನ ಮಾಡ್ತಾ ಇದ್ದಾರೆ. ನಮ್ಮ ರಿತುನೂ ಹೀಗಿರ್ಲಿಲ್ಲ ಭಾರ್ಗವಿ. ಸಹವಾಸ ದೋಷದಿಂದ ಆ ವಿಕ್ಕಿನ ಪ್ರೀತಿಸಿ ಹೀಗಾಗಿದ್ದಾಳೆ ಅಷ್ಟೇ. ಛೆ, ನನಗೆ ರಿತು ಮೇಲೆ ಯಾವ ಕೋಪನೂ ಇಲ್ಲ ಅಜ್ಜಿ. ನಿಜ ಹೇಳಬೇಕು ಅಂದ್ರೆ ನನ್ಗೆಲ್ರಿಗಿಂತ ಜಾಸ್ತಿ ಅವಳ ಮೇಲೆ ಕಾಳಜಿ ಹೆಚ್ಚು. ಮನೇಲಿ ಎಲ್ರೂ ರಿತುಗ್ ಮದುವೆ ಆಗಿ ಮನೇಲಿದ್ದಾಳೆ ಅನ್ನೋದಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ವಿಕ್ಕಿಯಿಂದ ಇವಾಗಲೇ ಸಂಧ್ಯಾ ಏನಾಗಿದ್ದಾಳೆ, ಅವನಿಂದ ಮತ್ತೆ ರಿತುಗಂತ ಪರಿಸ್ಥಿತಿ ಬರಬಾರ್ದಲ್ವಾ ಅಜ್ಜಿ? ನಿಜ ಭಾರ್ಗವಿ, ನಿನ್ನ ಮಾತು ಈ ಮನೆಯವ್ರಿಗೂ ಆದಷ್ಟು ಬೇಗ ಅರ್ಥ ಆಗ್ಲಿ. ರಿತು ಜೀವನನ ಹಾಳು ಮಾಡೋ ಉದ್ದೇಶ ನನ್ಗಿಲ್ಲ. ಹಾಗೆ ತಪ್ಪು ಮಾಡಿರೋ ಆ ವಿಕ್ಕಿನ ಬಿಡೋಕ್ಕೂ ಆಗಲ್ಲ. ಅಜಯ್, ನಿಮ್ಗೆ ನನ್ನ ಮೇಲೆ ನಿಜವಾಗ್ಲೂ ಯಾವುದೇ ರೀತಿ ಬೇಜಾರಿಲ್ಲ ಅಲ್ವಾ? ಖಂಡಿತ ಇಲ್ಲ ಭಾರ್ಗವಿ. ನೀನು ಈ ಮನೆಗೆ ತರ್ತಿರೋ ಬದಲಾವಣೆಗಳನ್ನ ನೋಡಿ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ? ಭಾರ್ಗವಿ, ನಿನ್ನ ನೋಡ್ತಿದ್ರೆ ನಿನ್ನಲ್ಲಿ ನನ್ನನ್ನು ನಾನೇ ನೋಡ್ತಾ ಇದ್ದೀನಿ ಅನ್ನಿಸ್ತಿದೆ. ಲಾಯರ್ ಆಗಿ ನಾನು ಹೇಗಿರಬೇಕು ಅನ್ಕೊಂಡಿದ್ನೋ ಹಾಗೆ ನೀನು ಜೀವಿಸ್ತಿದೀಯ. ನೀನು ಕೋರ್ಟಿಗೆ ಹೋಗ್ತಿರೋದು ದುಷ್ಟ ಸಂಹಾರಕ್ಕೆ. ಆ ಕುರುಕ್ಷೇತ್ರ ಯುದ್ಧಕ್ಕೆ ನಾನೇ ಹೋಗ್ತಿದ್ದೀನೇನೋ ಅನ್ನಿಸ್ತಿದೆ. ಅದಕ್ಕೆ ನಿನಗೋಸ್ಕರ ಅಂತ ಕೋಟ್ ತಂದಿದ್ದೀನಿ, ತಗೋ. ಇದು ನನ್ನ ಲಾಯರ್ ಕೋಟು. ಇದನ್ನ ನೀನು ಹಾಕ್ಕೊಂಡ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಅಪ್ಪನೂ ಹೀಗೆ ಅವ್ರ ಕೋಟನ್ನ ನನಗೆ ಕೊಟ್ಟಿದ್ರು ಅಜ್ಜಿ. ಪ್ರತಿ ಸಲ ನಾನು ಕೋರ್ಟ್ಗೆ ಹೋಗುವಾಗ್ಲೂ ಅವರೇ ನನಗೆ ಕೋಟ್ ಹಾಕಿ ಕಳಿಸ್ತಿದ್ರು ಗೊತ್ತಾ? ಅವ್ರದೇ ನೆನಪಲ್ಲಿದ್ದ ನನಗೆ ಅವ್ರ ಕೊರತೆನೆ ನೀವು ನೀಗಿಸ್ಬಿಟ್ರೆ
ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಈ ಕೇಸ್ಗೋಸ್ಕರ ಆ ಮನೆಯವ್ರನ್ನ ಬಿಟ್ಟು ಈ ಮನೆಯವ್ರನ್ನೆಲ್ಲ ಎದುರಾಕೊಂಡು ಹೋರಾಡ್ತಿದೀಯ. ನಿನಗೋಸ್ಕರ ನಾನು ಎಷ್ಟು ಮಾಡಿದ್ರೂ ಕಮ್ಮಿನೇ ಭಾರ್ಗವಿ. ಆದರೆ ಇದರಿಂದ ಮನೆಯವರೆಲ್ಲ ನಿನ್ನ ವಿರುದ್ಧ ನಿಂತಿರೋದನ್ನ ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಭಾರ್ಗವಿ. ಇದರಿಂದ ನಿನ್ನ ಅರ್ಜುನ್ ಸಂಬಂಧ ಹಾಳಾಗದೆ ಇದ್ರೆ ಸಾಕು. ನನ್ನ ಪಾರ್ಥನ್ ಪ್ರೀತಿ ತುಂಬಾ ಗಟ್ಟಿಯಾಗಿದೆ ಅಜ್ಜಿ. ಮಳೆ ಬಿದ್ದು ಭೂಮಿ ತಂಪಾಗೋ ಮುಂಚೆ ಮೋಡ ಇರಲ್ವಾ, ಹಾಗೆ ಇದನು. ಇಂಥ ಬೇಜಾರು ಮುನ್ಸು ಬರೋದು ಸಹಜ. ಮುಂದೆ ಒಂದಿನ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಜುನ್ಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗೇನ್ ಮಾಡ್ತೀಯಾ? ಮೊದಲಿಗೆ ತಪ್ಪು ಮಾಡಿರೋ ವಿಕ್ಕಿಗೆ ಶಿಕ್ಷೆ ಕೊಡಿಸ್ತೀನಿ. ಇನ್ ಮಿಕ್ಕಿದೆಲ್ಲ ಆಮೇಲೆ. ಮಾಡ್ದಿರೋ ಕೊಲೆನ ವಿಕ್ಕಿ ತಲೆ ಮೇಲೆ ಕಟ್ಬೇಡಿ ಭಾರ್ಗವಿ. ನಾನು ಯಾರನ್ನು ಫ್ರೇಮ್ ಮಾಡ್ತಾ ಇಲ್ಲ. ವಿಕ್ಕಿನೇ ಕೊಲೆ ಮಾಡಿರೋದು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿದಾವೆ. ನೀವು ಮತ್ತೆ ಇನ್ಯಾರೋ ಸೇರ್ಕೊಂಡು ವಿಕ್ಕಿನ ಜೈಲಿಗೆ ಕಳಿಸ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀರಲ್ಲ, ಅವನ ಮೇಲೆ ಕೊಲೆ ಆರೋಪ ಮಾಡ್ತಿದ್ದೀರ ಅನ್ನೋದಕ್ಕೆ ನನಗೆ ಸಾಕ್ಷಿ ಸಿಕ್ಕಿದೆ. ನಾನು ಯಾವ ಆಪಾದನೆನೂ ಮಾಡ್ತಾ ಇಲ್ಲ. ವಿಕ್ಕಿ ಮಾಡಿರೋ ತಪ್ಪು ಸಾಬೀತಾಗುತ್ತೆ. ಆಗ ಸಂಧ್ಯಾ ಹಾಗೆ ಮೋಸ ಆಗಿರೋ ಅದೆಷ್ಟೋ ಜನಕ್ಕೆ ಸತ್ಯ ಹೇಳೋಕೆ ಧೈರ್ಯ ಬರುತ್ತೆ. ಏಯ್, ಏನ್ ಹೇಳ್ತಿದ್ಯಾ? ನನ್ ತಮ್ಮಂಗೆ ಹುಡ್ಗಿರ್ನ ಚುಡಾಯಿಸೋದು ಒಂದೇ ಕೆಲಸ ಅನ್ಕೊಂಡಿದ್ಯಾ? ಇಡೀ ಊರ್ಗೆ ಗೊತ್ತಿರೋ ವಿಷಯನ ನಾನ್ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಅದೆಷ್ಟು ಹುಡುಗಿರ್ ಜೀವನನ ಹಾಳು ಮಾಡಿದನೋ ಏನೋ, ಅದೆಲ್ಲ ಹೊರಗೆ ಬರುತ್ತೆ. ಸ್ಟಾಪ್ ಇಟ್ ಭಾರ್ಗವಿ. ಅವನು ನನ್ನ ತಂಗಿ ಗಂಡ. ನಿಮ್ಮ ಹತ್ರ ಅದೇನ್ ಸಾಕ್ಷಿ ಇದೆಯೋ ತೋರಿಸಿ. ನೀವು ಹೇಳ್ತಿರೋದು ನಿಜನಾ ಸುಳ್ಳ ಅಂತ ನಾನು ಚೆಕ್ ಮಾಡ್ಬೇಕು. ತೋರಿಸಿ ಸಾಕ್ಷಿನ. ಸಾರಿ ಅರ್ಜುನ್, ಒಬ್ಬ ಲಾಯರ್ ಆಗಿ ಸಾಕ್ಷಿಗಳನ್ನ ಮೊದಲೇ ತೋರಿಸೋದಕ್ಕಾಗಲ್ಲ. ನಾನು ನೇರವಾಗಿ ಕೋರ್ಟಲ್ಲೇ ತೋರಿಸ್ತೀನಿ. ಅರ್ಜುನ್, ನಾನು ಹೇಳಲಿಲ್ವಾ ಅರ್ಜುನ್? ಅವಳ ಹತ್ರ ಇರೋದೆಲ್ಲ ಬರೀ ಸುಳ್ಳು ಸಾಕ್ಷಿ. ಈಗ್ಲೇ ಹೇಳ್ಬಿಟ್ರೆ ಎಲ್ಲಿ ನೀನ್ ಕಂಡಿಡಿತೀಯ ಅನ್ನೋ ಭಯಕ್ಕೆ ತೋರಿಸ್ತಾ ಇಲ್ಲ. ಒಟ್ನಲ್ಲಿ ನಮ್ ವಿಕ್ಕಿ ಆಚೆ ಬರಬಾರ್ದು, ರಿತು ಚೆನ್ನಾಗಿರ್ಬಾರ್ದು. ಅದಷ್ಟೇ ಅದಷ್ಟೇ ಇವಳು ಉದ್ದೇಶ. ಏಯ್, ಗಂಡ ಹೆಂಡತಿ ಮಾತಾಡ್ತಾ ಇದ್ದೀವಿ, ಸುಮ್ನೆ ನಮ್ಮಿಬ್ರ ಮಧ್ಯೆ ಬರ್ಬೇಡ ವಂದನಾ. ಅಲ್ಲ, ಅಷ್ಟಕ್ಕ ಅವಳು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಅರ್ಜುನ್, ವಿಕ್ಕಿ ನನ್ ತಮ್ಮ, ರಿತು ನಿನ್ ತಂಗಿ. ಆದ್ರೆ ಇವಳಿಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ವಲ್ಲ. ಅದಕ್ಕೆ ಹೀಗೆ ಕರುಣೆ ಇಲ್ದೆ ಮಾತಾಡ್ತಾ ಇದ್ದಾಳೆ. ಏಯ್, ಸಾಕ್ ನಿಲ್ಸೆ. ನಾನು ಒಬ್ಬ ಲಾಯರ್ ಆಗಿ ಮಾತಾಡ್ತಿದ್ದೀನಿ.
ವಿಕ್ಕಿ ಅವತ್ತು ಫಾರ್ಮ್ ಹೌಸಲ್ಲೇ ಇದ್ದ ಅನ್ನೋದಕ್ಕೆ ಪ್ರೂಫ್ ಇದೆಯಲ್ಲ, ಇನ್ನೇನ್ರಿ ಬೇಕು? ಯಾರೋ ಕೊಲೆ ಮಾಡಿ ವಿಕ್ಕಿ ಮೇಲೆ ಅಪವಾದ ಬರೋ ಹಾಗೆ ಮಾಡ್ತಿರ್ಬೋದಲ್ಲ. ನೀವು ಸಂಧ್ಯಾಗ್ ನ್ಯಾಯ ಕೊಡಿಸ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ತಪ್ಪು ಮಾಡಿ ಕೊಲೆ ಮಾಡಿರೋರ್ಗೆ ಶಿಕ್ಷೆ ಕೊಡ್ಸಿ. ನಿರಪರಾಧಿ ವಿಕ್ಕಿಗಲ್ಲ ಅಂತಿದ್ದೀನಿ. ವಿಕ್ಕಿ ನಿರಪರಾಧಿ ಅಂತ ಇನ್ನೂ ಸಾಬೀತಾಗಿಲ್ವಲ್ಲ ಅರ್ಜುನ್. ಇಬ್ರು ಕಾದ್ ನೋಡೋಣ, ಆವಾಗ ಇಬ್ರಿಗೂ ಅರ್ಥ ಆಗುತ್ತೆ. ನೋಡಿದ್ಯಾ ಅರ್ಜುನ್, ಒಟ್ನಲ್ಲಿ ಇವಳಿಗೆ ವಿಕ್ಕಿ ಮೇಲಿರೋ ದ್ವೇಷ ಮಾತ್ರ ಕಮ್ಮಿ ಆಗಲ್ಲ ಅಲ್ವಾ? ವಿಕ್ಕಿ ಇವಳಪ್ಪನಿಗೆ ಹೊಡೆದಿರೋದನ್ನ, ಅವಮಾನ ಮಾಡಿರೋದನ್ನ ನೆನ್ಪಿಟ್ಕೊಂಡು ಈ ತರ ಮಾಡ್ತಿದ್ದಾಳೆ ಅನ್ಸುತ್ತೆ. ಅದೇ ಸಿಡ್ಗೆ ರಿತು ಹೊಟ್ಟೆಲಿರೋ ಮಗುನು ಕೊಂದಿದ್ದಾಳೆ. ಯೋಳು ನಿಜವಾಗ್ಲೂ ಕೊಲೆಗಾರ್ತಿ. ಅರ್ಜುನ್, ನನ್ನನ್ ಬಿಟ್ಟು ಇಂಥ ಕೊಲೆಗಾರ್ತಿನ ಮದ್ವೆ ಆಗಿದೆಯಲ್ಲ ಅರ್ಜುನ್. ಏನ್ ಮಾಡ್ತಿದ್ದೀರಾ ಭಾರ್ಗವಿ? ಒಂದ್ ಲಾಯರ್ ಆಗಿ ಈಗ ನಡ್ಕೊಳ್ಳೋದ? ನಾನು ಒಬ್ಬ ಲಾಯರ್ ಆಗಿ ಹೊಡೆದಿಲ್ಲ, ನಿಮ್ ಹೆಂಡತಿಯಾಗಿ ಹೊಡೆದಿದ್ದು. ನಿನ್ಗವತ್ತೇ ಹೇಳಿದ್ದೆ ತಾನೆ ನನ್ ಗಂಡನ್ ಸುದ್ದಿಗೆ ಬರ್ಬೇಡ ಅಂತ. ಅಷ್ಟಾದ್ರೂ ಪದೇ ಪದೇ ನನ್ ಗಂಡಂಗೆ ಹತ್ರ ಆಗಕ್ ಪ್ರಯತ್ನ ಪಡ್ತಿದ್ಯಲ್ಲ. ಒಂದಂತೂ ನೆನ್ಪಿಟ್ಕೋ, ಅವರು ನನ್ನ ಗಂಡ. ನಮ್ಮ ಮಧ್ಯೆ 1000 ಬರ್ಬೋದು, ಅದನ್ನ ನಾವೇ ಸರಿ ಮಾಡ್ಕೊಳ್ತೀವಿ. ನಿನ್ನಂತ 3ನೇವಳ ಸಹಾಯ ಸಲಹೆ ನಮಗ್ ಬೇಕಾಗಿಲ್ಲ. ಇದೇ ರೀತಿ ರಿತು ಅವಳ ಗಂಡನ ಜೊತೆ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ಅವಳ ಮನ್ಸು ನಿಮಗೆ ಯಾಕೆ ಅರ್ಥ ಆಗಲ್ಲ? ದಂಡಂ ದಶಗುಣಂ ಭವತು ಅನ್ನೋ ಮಾತು ಸರಿಯಾಗೇ ಇದೆ. ಇನ್ನೂ 2 ಕೊಟ್ಟರು ತಪ್ಪಿಲ್ಲ ಭಾರ್ಗವಿ. ಆಡ್ಕೊಳ್ಳಿ. ಕೇಸು ಮುಗಿಯೋಷ್ಟ್ರಲ್ಲಿ ಇವಳನ್ನ ಬಿಟ್ಟು ಅರ್ಜುನ್ ನನ್ನ ಹತ್ರ ವಾಪಸ್ ಬಂದೇ ಬರ್ತಾನೆ. ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಹಾಗೆ ನಿನ್ನ ಗಂಡ ಹೇಳಿದ ಮಾತಿಗೂ ತಲೆ ಕೆಡಿಸ್ಕೋಬೇಡ. ನಾಳೆ ಕೋರ್ಟಲ್ಲಿ ನಿಜಾಂಶ ಹೊರಗೆ ಬರುತ್ತಲ್ಲ, ಆಗ ಅವ್ರಿಗೆಲ್ಲ ಅರ್ಥ ಆಗುತ್ತೆ.